ಓ ಬರ್ರಿ ಗೌಡ್ರೆ, ಭಾನುವಾರದೊತ್ತು ಬರ್ತಿದ್ರಲ್ಲ ಚಿಕನ್ ತಗೊಂಡೋಗೋಕ್ಕೆ. ಇವತ್ತೇನು ಶನಿವಾರನೇ ಬಂದ್ಬಿಟ್ಟಿದ್ದೀರಾ? ಅದು ಮಗಳು ಅಳಿಯ ಬಂದವ್ರ ಮನೆಗೆ ಎರಡು ಕೋಳಿ ಕೊಡಪ್ಪ. ಎಲ್ಡ ಎಲ್ಡು ಇದೇ ಮೊದಲನೇ ಸರಿ ನೋಡಿ ಎರಡು ಕೋಳಿ ತಗೊಂಡೋಗ್ತಿರೋದು. ಬೇಬೆ ಕಟ್ ಮಾಡಿಕೊಡು, ಇನ್ನು ಅಡುಗೆ ಮಾಡಬೇಕು. ಅಲ್ಲ ಗೌಡ್ರೆ, ಅಲ್ಲ ಮೊನ್ನೆ ತಾನೇ ಏನೋ ಬೈಕೊಂಡು ಓಡಾಡ್ತಿದ್ದಂಗಿತ್ತು. ಶಾಪ ಆಗ್ತಿದ್ರಲ್ಲ ಮಗಳಿಗೆ, ಮೋಸ ಮಾಡಿದ್ಲು, ಅದು ಯಾರೋ ತಿರ್ಬೋಕಿಂಗ್ ಕಟ್ಕೊಂಡ್ಲು, ಹಾಗೆ ಹಿಂಗೆ ಅಂತ. ನಾನು ನೋಡಿದೆ ಆವಾಗಲೇ, ನಿಮ್ಮ ಮಗಳೇ ಅಲ್ವಾ ಕಾರಾಗಿ ಬಂದಿದ್ದು. ಅದು ಅದಾಗಿದ್ದಾಗೋಯ್ತು ಬಿಡಪ್ಪ. ಓ, ನನ್ನ ಮಗಳು ಅಳಿಯರೇ ಕಾರಲ್ಲಿ ಬಂದಿದ್ದು. ನೋಡಿದ್ರಾ? ನೀವು ಹುಡುಕಿದ್ರು ಅಂತ ಅಳಿಯನ್ ತರೋಕ್ಕಾಗ್ತಿತ್ತ ಹೇಳ್ರಿ? ಏನೋ ಆಗಿದ್ದಾಗೋಯ್ತು. ಮಗಳು ಒಳ್ಳೆ ಹುಡುಗನೇ ಕೈ ಹಿಡಿದವಳು. ಮಕ್ಕಳು ಚೆನ್ನಾಗಿದ್ರಲ್ವಾ, ಹೆತ್ತವ್ರಿಗೂ ಸಂತೋಷ. ಅಲ್ಲ ಗೌಡ್ರೆ, ಹೋಗಿ ಹೋಗಿ ನಿಮ್ಮ ತಂಗಿ ಮಗ ಆ ಭದ್ರಂಗೆ ಕೊಟ್ಟು ಮದುವೆ ಮಾಡ್ಬೇಕಂತ ಅಂದ್ಕೊಂಡಿದ್ರಲ್ಲ ಆ ಕುಡ್ಕಂಗೆ. ಯಾವಾಗಲೂ ನಿಮ್ಮ ಮಗಳು ಅವನ ಹತ್ರ ಬೈಸ್ಕೊಂತ ಒಡ್ಸ್ಕೊಂತ ಕೆಟ್ಟ ಮಾತುಗಳನ್ನ ಕೇಳ್ತಾ ಹೊಟ್ಟೆಗಿಟ್ಟಿಲ್ದಂಗೆ ನೆರಳಬೇಕಿತ್ತ ಅಂಥವ್ರು ಕೊಟ್ಟು ಮದುವೆ ಮಾಡ್ಬೇಕಂತಿದ್ರೇನು? ಇವಾಗ ನೋಡಿ, ದೇವರು ದೊಡ್ಡವನು, ಹೆಂಗೋ ನಿಮ್ಮ ಮಗಳಿಗೆ ಒಳ್ಳೆ ಹುಡುಗನೇ ಸಿಕ್ಕವನೇ. ಅದು ನಿಮ್ಮ ಅಳಿಯಂದು ಸ್ವಂತ ಕಾರ ಬಾಡಿ ಕಾರಾಗ ಬಂದಿದ್ದು? ಇಲ್ಲಪ್ಪ, ಸ್ವಂತ ಕಾರು ಅಂತಿಂಥವ್ರಲ್ಲ ಅವರು, ಭಾಳ ಶ್ರೀಮಂತರು. ಓ ನೋಡಿ ಮತ್ತೀಗ, ಇನ್ಮೇಲೆ ಸಂಬಂಧ ಉಳಿಸ್ಕೊಳ್ರಿ. ನಾವು ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಎಲ್ಲರೂ ಬರ್ತಾರೆ ಕೊಡ್ರೆ, ಇದಂತೂ ನಿಜ. ನಾವು ಕೆಳಗೆ ಬಿದ್ವಿ ಅಂದರೆ ನಾಯಿ ಕೂಡ ಮೂಸ್ ನೋಡಲ್ಲ ನೋಡಿ. ಅದೇನೋ ಅಂತಾರಲ್ಲ, ಲಕ್ಷ್ಮಿ ಬಂದಾಗ ಬೇಡ ಅನ್ನಬಾರ್ದಂತೆ. ಯಾವಾಗಲೂ ಮಗಳನ್ನ ಅನಿಷ್ಟ, ದರಿದ್ರದೋಳು, ಹಾಗೆ ಹೀಗೆ, ಓದ್ಬೇಡ, ಮನೆಯಲ್ಲೇ ಇರು ನೀನು ಅಂತ ಏನೇನೋ ಅನ್ನೋರಲ್ಲ. ಈಗ ನೋಡಿ ನಿಮ್ಮ ಮಗಳು ದರಿದ್ರನ ಒಳ್ಳೆ ಮಾತು ಹೇಳಿದ್ರಪ್ಪ. ಅವಾಗೆಲ್ಲ ಕೇಳಿ ನಿಮಗೆ ಬುದ್ಧಿ ಹೇಳೋಕ್ಕಾಗದೆ ನಾವೇ ಸುಮ್ಮನಾಗ್ತಿದ್ವಿ. ಯಾಕೆ ಬೇಕಪ್ಪ ಕಂಡವ್ರ ವಿಷಯ ಅಂತ. ಅಯ್ಯೋ ಬಿಡಪ್ಪ, ಆಗಿದ್ದಾಗೋಯ್ತು. ಅದೇನೋ ಒಂದು ಕೇಡುಗಾಲ. ನನಗೂ ಇವಾಗ ಹಂಗೆ ಅನ್ನಿಸ್ತೈತೆ, ನಾನು ಮಾಡಿದ್ದು ತಪ್ಪೇನೋ ಅಂತ. ಇವಾಗ ಏನು ಮಾಡೋಕ್ಕಾಗ್ತದೆ, ಹೋಗ್ಲಿ ಬಿಡು. ಬೇಗ ಕಟ್ ಮಾಡಿಕೊಡು ನೀನು. ಆಯ್ತಿರಿ, 2 ಕೋಳಿ ಕಟ್ ಮಾಡಿಕೊಡ್ತೀನಿ. ತಗೊಳ್ಳಿ ಗೌಡ್ರೆ, ತಗೊಂಡೋಗಿ. ಅದು ಕಾಸು ಆಮೇಲೆ ಕೊಡ್ಲಾ? ಆಯ್ತು ತಗೊಳ್ಳಿ ಗೌಡ್ರೆ, ಆಮೇಲೆ ಕೊಡ್ರಿ. ಏನಿಲ್ಲ ತಗೊಳ್ರಿ, ನಾಳೆಗೆ ಕೊಟ್ರೆ ಆಯಿತು. ಮಗಳು ಅಡಿಯೋ ಬಂದವರೇ ಮನೆಗೆ, ಇಷ್ಟು ಮಾಡಿಲ್ಲ ಅಂತಂದ್ರೆ ಹೆಂಗೆ? ಹೋಗ್ರಿ, ಸಾಂಬಾರು ಏನಾರು ಮಾಡಿಬಿಟ್ಟು ಹೊಟ್ಟೆ ತುಂಬ ಬಡಿಸಿ. ಹೊಳಿಯೇನು ಮಗಳನ್ನ ಆವಾಗ ಚೆನ್ನಾಗಿ ನೋಡ್ಕೊತಾರೆ. ಮನೆಗೆ ಬಂದವ್ರನ್ನ ಚೆನ್ನಾಗಿ ಕಾಣಬೇಕು. ಬೇರೆ ಯಾರೂ ಆಗಲ್ಲ ಕಷ್ಟಕ್ಕೆ, ಇವರೇ ಆಗೋದು. ಆಯ್ತಪ್ಪ, ಆಯ್ತು, ಬರ್ತೀನಿ. ಆಯ್ತು, ಒಳ್ಳೇದಾಯ್ತು, ಹೋಗಿ ಬರ್ರಿ. ರೀ, ತಗೊಳ್ರಿ ಇದನ್ನ ಶೆಟ್ರ್ ಅಂಗಡಿಗೆ ಕೊಟ್ಬಿಟ್ಟು 500 ರೂಪಾಯಿ ಇಸ್ಕೊಬನ್ನಿ. ಅಯ್ಯೋ ಹೋಗೆ, ಅಲ್ಲಿ ಯಾರು ಹೋಗ್ತಾರೆ? ನನ್ನ ಕೈಲಾಗಲ್ಲಪ್ಪ ಇವಾಗ, ನೀನೇ ಹೋಗ್ಬಿಟ್ಪ ಹೋಗು. ಅಲ್ಲ, ಯಾವಾಗಲೂ ಮನೇಲಿ ಇರ್ತಿರಲ್ಲ, ಹೇಳಿತ್ತು ಒಂದು ಕೆಲಸ ಮಾಡೋಕ್ಕಾಗಲ್ವ ನಿಮ್ಮ ಕೈಲಿ? ಬೆಳಗ್ಗೆ ಹಾಲು ಕರಿಯೋಳು ನಾನು, ಆಮೇಲೆ ಮೊಸರು ಗೆಪ್ಪ ಹಾಕೋಳು ನಾನು, ಮೊಸರು ಕಡ್ದು ಮಜ್ಜಿಗೆ ತೆಗೆದು ಬೆಣ್ಣೆ ಮಾಡೋಳು ನಾನು. ತಗೊಂಡೋಗಿ ಶೆಟ್ರ್ ಅಂಗಡಿಗೆ ಕೊಟ್ಟು ದುಡ್ಡು ಇಸ್ಕೊಬರೋಕ್ಕೆ ನಿಮಗೆ ಮೈ ಬಾರ. ಆಗಲ್ಲ ಕಣೆ ಈಗ. ಯಾಕೋ ಒಂಥರ ಹೊಟ್ಟೆ ತೊಳಸ್ತೈತಿ. ನೀನು ಹೋಗು, ಇಲ್ಲಾಂದರೆ ಅರ್ಷಿತನ ಕೈಲಿ ಕಳಿಸು. ಅವಳೆ ಹೋಗ್ಬೇಕು? ನಾನು ಹಂಗೆಲ್ಲ ಕಳಿಸಲ್ಲ ಅವಳನ್ನ, ನೀವೇ ಹೋಗ್ಬೇಕು. ಇವಾಗ ಹೋಗ್ತೀರಾ ಇಲ್ವಾ ನೀವು? ಇವಳ್ದೊಳ್ಳೆ ಕಾಟ ನನಗೆ. ಗುಂಡಣ್ಣ, ಅರೆ ಏ ಇವರು ಗೌಡ್ರೆ, ಇದೇನಿದು ನಮ್ಮನೆ ಕಡಿಕೆ? ಬನ್ನಿ 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 ಒಳಗಡಿಕೆ. ಅದೇನಿಲ್ಲ, ಒಂಚೂರು ಒಂದು ಅರ್ಧ ಕೆ ಜಿ ಬೆಣ್ಣೆ ಇದ್ರೆ ಬೇಕಿತ್ತು. ಬೆಣ್ಣೆನಾ? ಇದ್ಯಾಕೆ ಗೌಡ್ರೆ, ನಿಮ್ಮ ಮನೆಗೆ ಯಾರು ಬೆಣ್ಣೆ ತಿನ್ನಲ್ವಲ್ಲ? ಅಲ್ಲ ಅದೇ, ಆವಾಗಲೇ ನನ್ನ ಮಗಳು ಅಳಿಯೋ ಬರಲಿಲ್ವಾ ಅವ್ರಿಗೆ, ನಮಗಲ್ಲ. ಏನು ಲಕ್ಷ್ಮಿ ಬಂದಿದ್ದಲ್ಲ ಅಂಕಲ್? ಲಕ್ಷ್ಮಿ ಬಂದಿದ್ದಲ್ಲ, ಅವ್ರ ಯಜಮಾನ್ರು ಬಂದಿದ್ದಾರಾ? ಹೂನಮ್ಮ ಹರ್ಷಿತಾ, ಬಂದಿದ್ದಾರೆ. ಅದಕ್ಕೆ ಬೆಣ್ಣೆ ಇದ್ರೆ ಕೊಡ್ತೀರಾ? ಅಯ್ಯೋ ಬನ್ನಿ ಅಂಕಲ್, ಬನ್ನಿ ಬನ್ನಿ ಬನ್ನಿ, ಒಳಗಡೆ ಬನ್ನಿ, ಇದೆ ಬನ್ನಿ. ಅಮ್ಮ ಕೊಡಮ್ಮ ಈ ಬೆಣ್ಣೆನೆ. ಲಕ್ಷ್ಮಿ ಬಂದಿದ್ದಾಳಂತಲ್ಲಮ್ಮ ಅವ್ರ ಯಜಮಾನ್ರ ಜೊತೆ, ಇದನ್ನೇ ಕೊಡಮ್ಮ. ಹೇಳೆ ಕೊಡ್ದೇನೆ ಇರ್ತೀನ. ತಗೊಳ್ಳಿ ಕೊಡ್ರೆ, ಇದನ್ನೇ ತಗೊಂಡೋಗಿ ಶೆಟ್ರ್ ಅಂಗಡಿ ಕೊಡೋಣ ಅಂತ ಅನ್ಕೊಂಡಿದ್ದೆ. ಇವತ್ತು ತೆಗ್ದಿದ್ದು ಬೆಣ್ಣೆನ, ಚೆನ್ನಾಗಿ ತಗೊಂಡೋಗಿ. ಅದು ಕಾಸು ಇನ್ನೊಂದು ದಿನ ಕೊಡ್ಲೇನಮ್ಮ? ಅಯ್ಯ ಅದಕ್ಕೇನು ಕೊಡಿ ಗೌಡ್ರೆ, ಇನ್ನೊಂದು ದಿನನೇ ಕೊಡ್ರಿ. ಇದೇನು ಗೌಡ್ರಿ ಹಿಂಗೆ? ಅಲ್ಲ, ಮಗಳು ಅಳಿಯಕ್ಕೆ ಬೆಣ್ಣೆ ತಗೊಂಡು ಹೋಗ್ತಿದ್ದೀರಲ್ಲ, ಏನು ಸಮಾಚಾರ? ಇದೇನಪ್ಪ ಹಿಂಗೆ ಕೇಳ್ತೀಯ? ಮಗಳು ಅಳಿಯ ಮನೆಗೆ ಬಂದಮೇಲೆ ಏನು ಮಾಡ್ದಂಗೆ ಇರೋಕ್ಕಾಗುತ್ತಾ? ಲಕ್ಷ್ಮಿಗೂ ಬೆಣ್ಣೆ ಅಂದರೆ ತುಂಬ ಇಷ್ಟ, ಅವ್ರ ಗಂಡಿಗೂ ಇಷ್ಟ ಇರ್ಬೋದು. ಸಿಟಿ ಕಡೆ ಎಲ್ಲ ಒಳ್ಳೆ ಬೆಣ್ಣೆ ಎಲ್ಲಿ ಸಿಗುತ್ತೆ? ಹಳ್ಳಿ ಬೆಣ್ಣೆನೇ ಚೆನ್ನಾಗಿರೋದು. ಗೌಡಣ್ಣ, ಮಗಳು ಅಳಿಯ ಬಂದಿರೋದು ನಿಮಗೆ ಖುಷಿನಾ? ಹೂನಮ್ಮ, ಖುಷಿನೇ. ಹಬ್ಬ, ನಿಮ್ಮ ಬಾಯಲ್ಲಿ ಮಾತನ್ನು ಕೇಳಿ ಭಾಳ ಸಂತೋಷ ಆಯಿತು. ಅಂಕಲ್
ಕೊನೆಗೂ ಲಕ್ಷ್ಮಿನೂ ಮತ್ತು ಅವಳ ಗಂಡನೂ ಒಪ್ಕೊಂಡ್ರಲ್ಲ. ಲಕ್ಷ್ಮಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಏನು ಗೌಡ್ರೆ, ಕಾರಲ್ಲಿ ಬಂದಿದ್ದಕ್ಕ? ಅಲ್ಲ, ಸ್ವಂತ ಕಾರ ಬಾಡಿಗೆ ಕಾರ? ಇಲ್ಲ ಕಣ ಗುಂಡ, ಸ್ವಂತ ಕಾರೇನೆ, ಅವ್ರದ್ದೇನೆ. 35 ಲಕ್ಷ ರೂಪಾಯಿ ಅಂತೆ ಅದಕ್ಕೆ. ಏನು, 35 ಲಕ್ಷ? ಅಪ್ಪಪ್ಪಪ್ಪಪ್ಪ, ಏನು ಗೌಡ್ರಿ ಇದು, ಅಷ್ಟೊಂದು ದುಡ್ಡು ಇದ್ಬಿಟ್ರೆ ಹಾಂ ಒಂದು ದೊಡ್ಡ ಮನೆಯೇ ಕಟ್ಕೊಂಬಿಡ್ಬೋದು. ಅದರ ಕಾರ್ ತಗೊಂಡವ್ರಲ್ಲ, ಕಾರ್ಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿರೋರು, ಅವ್ರ ಮನೆ ಇನ್ನು ಹೆಂಗಿದ್ದದ್ದು ಗೊತ್ತಿಲ್ಲ ಕಣಪ್ಪ. ಅವ್ರ ಮನೆಗೆ ಹೋಗಿಲ್ಲ ನಾನು. ಇವಾಗ ಬೇಗ ಅರ್ಜೆಂಟಾಗಿ ಹೋಗ್ಬೇಕು ಮನೆಗೆ. ಚಿಕನ್ ತಗೊಂಡಿದ್ದೀನಿ, ಕೋಳಿ 2 ಕೋಳಿ ಕಟ್ ಮಾಡಿಸ್ಕೊಂಡಿದ್ದೆ. ಮನೆಗೆ ರೆಡಿ ಮಾಡ್ಕಂತ ಹೇಳಿದ್ದೆ ಜಯಂಗೆ. ಎಲ್ಲ ಮಾಡ್ಕೊತಿರ್ತಾಳೆ. ಹಂಗೆ ಬೆಣ್ಣೆ ತಗೊಂಡೋಗಿ ಕೊಟ್ಬಿಟ್ಟು ಕಾಯಿಸು ಅಂತ ಹೇಳ್ಬಿಡ್ತೀನಿ. ಅತಿಥಿ ಸತ್ಕಾರ ಹಂಗಾರೆ ಜೋರು ಇವತ್ತು. ಅಲ್ಲ, ನಮ್ಮ ಗೌಡ್ರು ಮನಸ್ಸು ಬದಲಾಯಿಸೋರೆ ಅಂತ ಅಂದರೆ ಅದು ಇವತ್ತು ಸೂರ್ಯ ಎತ್ ಕಡೆ ಕೊಟ್ಟವನಪ್ಪ. ಸುಮ್ಮನಿರಪ್ಪ, ನೀನೇನು ಹೇಳ್ಬೇಡ. ಸೂರ್ಯ ಹುಟ್ಟ ಕಡೆಗೆ ಹುಟ್ಟಿರ್ತಾನೆ. ಹೆಂಗೋ ಅಂಕಲ್ ಒಳ್ಳೆಯವರಾದ್ರಲ್ಲ, ಅಷ್ಟೇ ಸಾಕು. ಅಂಕಲ್, ನೀವು ಈ ಒಳ್ಳೆತನ ಮುಂಚೆನೇ ಇದ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು ಅಂಕಲ್. ಪಾಪ ಆ ಲಕ್ಷ್ಮಿಗೆ ಯಾಕೆ ಅಷ್ಟು ಹಿಂಸೆ ಕೊಟ್ರಿ ಅಂತ. ಹೋಲಿ ಬಿಡಿ ಅಷ್ಟಿತ, ಈಗನ ಒಳ್ಳೆ ಬುದ್ಧಿ ಬಂತಲ್ಲ. ಗೌಡಣ್ಣ, ಹಿಂಗೆಲ್ಲ ಅಂದ್ವಿ ಅಂತ ಬೇಜಾರು ಮಾಡ್ಕೋಬೇಡಿ. ಲಕ್ಷ್ಮಿಗೆ ನಿಮ್ಮ ಮೇಲೆ ಪ್ರೀತಿ ಐತೆ, ಆದರೆ ನೀವು ನಡ್ಕೊಳ್ಳೋ ರೀತಿಯಿಂದ ಅವಳು ಪಾಪ ತುಂಬ ನೋವು ಅನ್ಬೋಸೋಳೆ. ಇನ್ಮೇಲೆ ನಾನು ಚೆನ್ನಾಗಿ ನೋಡ್ಕೊಳ್ರಿ ಬಂದಮೇಲೆ. ಮಗಳು ಒಂದ್ಸತಿ ಗಂಡನ ಮನೆಗೆ ಹೋದ್ಮೇಲೆ ಪದೇ ಪದೇ ಬರ್ತಾರಾ, ಅಪರೂಪಕ್ಕೆ ಬರೋದು. ಚೆನ್ನಾಗಿ ನೋಡಿ ಮಾಡಿ ಕಳಿಸಿ. ಇಲ್ಲಿ ಬಿಡಮ್ಮ, ಏನೋ ಕೆಟ್ಟಗಳಿಗೆ ನನಗೂ ಅದು ಏನಾಗಿತ್ತು ಗೊತ್ತಿಲ್ಲ. ಏನೋ ಅಳಿಯ ಮನೆಗೆ ಬಂದಮೇಲೆ ಮನಸ್ಸೇ ಯಾಕೋ ಬದಲಾಗ್ತಿದೆ. ನಮ್ಮವರು ಯಾರೂ ಇಲ್ಲ, ಇವರೇ ನಮ್ಮವರು ಅಂತ ಅನ್ನಿಸ್ತಾ ಇದೆ. ಇನ್ಮೇಲೆ ಹಂಗೆ ಎಲ್ಲ ಮಾಡೋಕ್ಕೆ ಹೋಗಲ್ಲ. ನಾನು ಅಷ್ಟೆಲ್ಲ ಅಂದಿದ್ರು ಪಾಪ ಒಂದು ಸ್ವಲ್ಪನೂ ಮನಸ್ಸಲ್ಲಿ ಇಟ್ಕೊಳ್ದೇನೆ ಮನೆಗೆ ಬಂದವ್ರೆ. ಅದು ನನಗೆ ಮತ್ತು ಜೈಂಗಿಬ್ರಿಗೂ ಬಟ್ಟೆ ಬೇರೆ ತಂದವ್ರೆ, ಮನೆಗೆ ಸ್ವೀಟ್ಸು ಹಣ್ಣು ಎಲ್ಲ ತಂದವ್ರೆ. ನಾನು ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ? ಸರಿ ಸರಿ, ಬರ್ತೀನಿ, ಗೊತ್ತಾಗುತ್ತೆ. ಆಯ್ತು, ತಗೊಳ್ಳಿ ಕೊಟ್ಟಣ, ತಗೊಂಡೋಗಿ. ಅಗಳೇ, ಇಲ್ಲೇ ಮಲ್ಕೊಂಬಿಟ್ಟವ್ರೆ, ಒಳಗಡೆ ಮನಿಕೋಬೋದಿತ್ತಲ್ಲ. ಜಯ ಜಯ. ಓ, ಬಂದ್ರಾ? ಇದೇನ್ರಿ ಇದು ಕೈಯಲ್ಲಿ ಬೆಣ್ಣೆ? ಅಲ್ಲ, ಕೋಳಿ ತತ್ತಿನಂತ ಹೋದ್ರಲ್ವಾ, ಇದೇ ಬೆಣ್ಣೆ ತಂದಿದ್ದೀರಾ? ಅಯ್ಯೋ, ಕೋಳಿನೂ ತಂದಿದ್ದೀನಿ ಕಣ್ಣೆ, ಎರಡು ಕೋಳಿ ತಗೊಬಂದಿದ್ದೀನಿ. ಹಂಗೆ ಗುಂಡಣ್ಣನ ಮನೇಲಿ ಬೆಣ್ಣೆ ಇಸ್ಕೊಬಂದೆ. ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಒಂದು ಡಬ್ಬಿಗೆ ತುಂಬಿಕ್ಕು. ಇವ್ರಿಗೆ ಊಟಕ್ಕೆ ಬೆಣ್ಣೆ ಹಾಕ್ಕೊಡು. ಆಮೇಲೆ ಮಿಕ್ಕಿದನ್ನು ಬಾಕ್ಸ್ಗೆ ಹಾಕ್ಬಿಟ್ಟು ಕಟ್ಕಳಿಸು. ಇನ್ನೂ 2 ದಿನ ಇರ್ತಾರಲ್ವಾ? ಹ್ಞೂ ರೀ, ಇರ್ತಾರೆ. ಹಂಗಾರೆ ಸರಿ ಬಿಡು. ಇನ್ನೂ ಮಿಕ್ತದೆ, ಇದರಲ್ಲಿ ಒಂದು 3/4 kg ಬೆಣ್ಣೆ ಇದ್ದದೇನೋ. ಎಲ್ಲನೂ ಅವ್ರಿಗೆ ಕಟ್ಕಳಿಸ್ಬಿಡು. ತಗ ಇದನ್ನು ತಗೊಂಡೋಗು. ಯಾಕೆ ಇಲ್ಲಿ ಮನಿಕೊಂಡವ್ರಲ್ಲ, ಒಳಗಡೆ ಮನಿಕೊಳ್ಳೋದಲ್ವಾ? ಹೇಳ್ದೆ ರೀ, ಒಳಗಡೆ ಮಲ್ಕೊಳ್ಳಿ ಅಳಿ ಅಂದರೆ ಅಂತ. ಗಾಳಿ ಚೆನ್ನಾಗಿ ಬರುತ್ತತ್ತೆ, ಇಲ್ಲೇ ಮಲ್ಕೋತೀನಿ ಅಂತ ಮಲ್ಕೊಂಡ್ರು. ಲಕ್ಷ್ಮಿ ನನಗೆ ಅಡುಗೆ ಮನೇಲಿ ಸಹಾಯ ಮಾಡ್ತಿದ್ಲು. ಮಸಾಲೆನ ಇಬ್ಬರು ಸೇರಿ ರುಬ್ಕೊತಿದ್ವಿ. ಯಾಕೆ ಹೇಳಕ್ಕೋದೆ ಕೆಲಸನ? ನಾನೇ ಮಾಡ್ತಿರ್ಲಿಲ್ವ ಬಂದು? ಹಾಳೆ ಅರ್ಜೆಂಟ್ ನಿನಗೆ. ರೀ, ಏನ್ರಿ ಇದು ನಿಮ್ಮ ಬಾಯಲ್ಲಿ ಈ ಮಾತಾ? ಏನು ಈ ಮಾತಾ? ಯಾಕೆ? ಮದುವೆ ಆದಮೇಲೆ ಹೆಣ್ಮಕ್ಳು ಬರೋದೇ ಅಪರೂಪ. ಬಂದಾಗಲೂ ಅವ್ರ ಕೈಲಿ ಕೆಲಸ ಮಾಡಿಸಿದ್ರೆ ಏನು ಬೇಡ, ಏನು ಹೇಳೋಕ್ಕೆ ಹೋಗ್ಬೇಡ. 2 ದಿನ ಆರಾಮಾಗಿದ್ದು ಹೋಗ್ಲಿ. ಅಲ್ಲ ರೀ, ಈ ಬುದ್ಧಿ ಎಲ್ಲೋಗಿತ್ತು ಅಂತೀನಿ ಇಷ್ಟು ದಿನ. ಅಳಿಯ ಮನೆಗೆ ಬಂದ ತಕ್ಷಣ ಇಷ್ಟೊಂದು ಬದಲಾಗದ? ಅವೆಲ್ಲ ಯಾಕೆ? ಗಂಡಸಂದ್ರೆ ಹಂಗೇನೆ. ಏನೋ ಆಗಿತ್ತು ಕೆಟ್ಟಗಳಿಗೆ ಬಿಡು. ಹುಡುಗು ಚಾಕ ತಗೊಂಬ, ಒಂಚೂರು ಕೋಳಿನ ಕಟ್ ಮಾಡಿ ಕೊಡ್ತೀನಿ ನೀಟಾಗಿ, ತುಂಡಾಗಿ. ಅಯ್ಯೋ, ಏನು ಬೇಡ, ನಾನು ಕಟ್ ಮಾಡ್ಕೊತೀನಿ, ಕೊಡಿ. ನೀವು ಇಲ್ಲಿ ಕೂತ್ಕೊಳ್ಳಿ. ಇಲ್ಲ ನಡಿಗೆ, ನಾನು ಮಾಡ್ಕೊಡ್ತೀನಿ. ಅಯ್ಯೋ ಬ್ಯಾಡ್ರಿ, ಏನು ಮಾಡ್ಕೊಡೋದು ಬೇಡ, ನಾನು ಮಾಡ್ಕೊತೀನಿ, ಕೊಡಿ. ಒಳಗೆ ಮಲಗಿದ್ರೆ ಚೆನ್ನಾಗಿರೋದು. ಈ ಧೂಳು ಜಾಸ್ತಿ, ಗಾಳಿ ಬೇರೆ ರಪ ಹೊಡಿತೈತೆ. ಅಳಿಯಂದ್ರೆ ಅಪ್ಪ, ಎದೋಳಿಸ್ಬೇಡಿ ಬಿಡಿಯಪ್ಪ, ಅವ್ರು ಮಲ್ಕೊಂಡು ತುಂಬ ಹೊತ್ತಾಯಿತು. ಹೌದೇನಮ್ಮ? ಹೋಗ್ಲಿ ಬಿಡು, ನೀನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಇಲ್ಲಪ್ಪ, ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಲಕ್ಷ್ಮಿ, ನನ್ನ ಕ್ಷಮಿಸ್ಬಿಡಮ್ಮ. ಇಷ್ಟು ದಿನ ನೀನು ಕೆಟ್ಟವನಾಗ್ಬಿಟ್ಟಿದ್ದ. ಈಗ ನನಗೆ ಅನ್ನಿಸ್ತಾ ಇದೆ, ನಿನ್ನ ಸೆಲೆಕ್ಷನ್ನೇ ಸರಿ. ನಿನ್ನ ಜೀವನನ ನೀನು ತುಂಬ ಚೆನ್ನಾಗಿ ಕಟ್ಕೊಂಬಿಟ್ಟೆ ಮಗಳೇ. ಅಪ್ಪ ಆಗಿ ನಾನು ಏನೂ ಮಾಡೋಕ್ಕಾಗಲಿಲ್ಲ ನಿನಗೆ. ಇಷ್ಟು ಒಳ್ಳೆಯ ಜೀವನನ ಕೊಡೋಕ್ಕಾಗ್ತಾನೇ ಇರಲಿಲ್ಲ ಬಿಡು. ನೀನು ಮಾಡ್ಕೊಂಡಿರೋ ಆಯ್ಕೆ ಸರಿಯಾಗಿದೆ. ಹೆಣ್ಣು ಅಂತ ತುಂಬಾ ನಿರ್ಲಕ್ಷ್ಯ ಮಾಡಿಬಿಟ್ಟೆ ನಿನ್ನ. ಕೆಟ್ಟ ಸ್ನೇಹಿತರ ಸವಾಸ ಸೇರಿಕೊಂಡು ಕುಡಿದು ನಿಮ್ಮ ಅಮ್ಮಂಗೂ ಹಿಂಸೆ ಕೊಟ್ಬಿಟ್ಟಿದ್ದೀನಿ.
ಆ ಪಶ್ಚಾತ್ತಾಪ ನನಗೆ ಕಾಡ್ತಾ ಇದೆ. ಇದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿನಗೆ ನಿಮ್ಮಮ್ಮಂಗೆ ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ದೀನಲ್ವ ನಾನು. ಎಂಥ ಪಾಪಿ ತಂದೆ ಅಂತ ಎಷ್ಟು ಶಾಪ ಹಾಕಿದೆಯಲ್ವ ನನಗೆ. ಅಪ್ಪ ಬಿಡಪ್ಪ, ಆಗಿದ್ದಾಗೋಯ್ತು. ಇವಾಗಲಾದರೂ ಬುದ್ಧಿ ಬಂತಲ್ಲ ನಿನಗೆ, ಅಷ್ಟೇ ಸಾಕು. ನನಗೆ ಎಷ್ಟೇ ನೋವಾಗಿದ್ರೂ ಪರವಾಗಿಲ್ಲ ಅಪ್ಪ, ಆದರೆ ಅಮ್ಮಂಗೆ ಮಾತ್ರ ನೋಯಿಸ್ಬೇಡ ಕಣಪ್ಪ. ಅಮ್ಮ ನನ್ನನ್ನು ತಮ್ಮನ್ನ ಸಾಕೋದಕ್ಕೆ, ಬೆಳೆಸೋದಕ್ಕೆ, ಓದಿಸೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾಳಪ್ಪ. ಕಣ್ಣಾರೆ ನಾನು ನೋಡಿದ್ದೀನಿ. ಇನ್ನೊಬ್ಬರ ಮನೆ ಕೆಲಸ ಮಾಡಿ ಅಮ್ಮ ನಮಗೆ ಎಷ್ಟೋ ಸತಿ ಊಟ ತಂದು ಹಾಕಿದ್ದುಂಟು. ಆದರೆ ಅದು ನಿನಗೇನು ಗೊತ್ತಾಗ್ತಿರಲಿಲ್ಲ ಅಪ್ಪ ನೋವು. ಅದನ್ನು ನಿಮ್ಮ ಹತ್ರ ಹೇಳೋಣ ಅಂತಂದರೆ ನಮ್ಗೆ ಅಷ್ಟು ಧೈರ್ಯ ಸಾಲ್ತಿರ್ಲಿಲ್ಲ. ಮಾತಿಗೆ ಮುಂಚೆ ಬೈತಾಯಿದ್ರಿ, ಹೊಡಿತಾಯಿದ್ರಿ. ಆ ಭಯ ನಮ್ಮನ್ನು ಎಲ್ಲದಕ್ಕೂ ಕಟ್ಟಾಕ್ಬಿಡ್ತು. ಅಯ್ಯೋ, ಇಷ್ಟೆಲ್ಲ ಅರ್ಥ ಮಾಡ್ಕೊಳ್ದೆ ಹೋದ್ನ. ಹಾಳಾದ ಕುಡಿತದಿಂದ ಹೀಗೆಲ್ಲ ಅನಾಹುತ ಆಗೋಯ್ತು. ಇನ್ಮೇಲೆ ಹಾಗಾಗಲ್ಲ ಮಗಳೇ. ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೋತೀನಿ. ನೋಡು, ನಾನು ಕಟ್ತಿರೋ ಮನೇನ ನಿಮ್ಮಮ್ಮನ ಹೆಸ್ರಿಗೆ ಬರೆದ್ಬಿಡ್ತೀನಿ. ಅವಳು ಹೇಗೆ ಇಷ್ಟ ಬರುತ್ತೋ ಹಾಗೆ ಇಷ್ಟ ಬಂದಂಗೆ ಇರಲಿ ಅವಳು. ನಿಮ್ಮಮ್ಮ ರಾಣಿ ರಾಣಿ ಇದ್ದಂಗೆ ಇರಬೇಕು. ಇಷ್ಟು ದಿನ ನಾನು ತಪ್ಪಾಗೋಯ್ತು ಮಗಳೇ, ತಪ್ಪಾಗೋಯ್ತು. ನನ್ನ ಕಾರಣದಿಂದ ಹರೀಶ ಹಾಸ್ಟೆಲ್ ಸೇರಿಕೊಳ್ಳಂಗಾಯ್ತು. ಇನ್ಮೇಲೆ ಈಗಾಗಲ್ಲ. ಯಾರ ಮುಂದೇನೂ ನಾವು ತಲೆ ತಗ್ಗಿಸ್ಬಾರ್ದು, ನನ್ನ ಮಕ್ಕಳು ತಲೆ ತಗ್ಗಿಸ್ಬಾರ್ದು. ಆ ರೀತಿ ಬದುಕು ತೋರಿಸ್ತೀನಿ. ತುಂಬ ಸಂತೋಷ ಆಯ್ತಪ್ಪ ನೀನು ಈ ಮಾತನ್ನು ಕೇಳಿ. ಯಾವಾಗ ನಾನು ಇಂಥ ದೇವ್ರಂಥ ಮನುಷ್ಯನ ಕೈ ಹಿಡಿದ್ನೋ ಆಗ ನನ್ನ ಜೀವನನೇ ಬದಲಾಗಿದೆ ಅಪ್ಪ. ಒಳ್ಳೆ ಅತ್ತೆ, ಮಾವ, ಗಂಡ ಎಲ್ಲರೂ ಸಿಕ್ಕಿದ್ದಾರೆ. ಸಂತೋಷ ಮಗಳೇ. ನಿನ್ನನ್ನು ಹೇಗೆ ಕರ್ಕೊಬಂದರು ಅಳಿಯಂದ್ರು ಅಂತ ನೋಡಿದ್ನಲ್ಲ, ಆಗಲೇ ಅರ್ಥ ಮಾಡ್ಕೊಂಬಿಟ್ಟೆ ನಾನು ನೀನು ಅಲ್ಲಿ ಹೇಗಿದ್ದೀಯಾ ಅಂತ. ಹೋಗಲಿ ಬಿಡು ಮಗಳೇ, ಚೆನ್ನಾಗಿದ್ರೆ ಅಷ್ಟೇ ಸಾಕು. ಹರೀಶನ್ನ ನಾನು ಇವತ್ತೇ ಹಾಸ್ಟೆಲಿಂದ ಕರ್ಕೊಬತ್ತೀನಿ. ಇನ್ಮೇಲೆ ಅವನನ್ನು ಹಾಸ್ಟೆಲ್ಗೆ ಸೇರಿಸಲ್ಲ. ಸರಿಯಮ್ಮ, ನೀನು ಅಳಿಯಂದ್ರ ಜೊತೆ ಇಲ್ಲೇ ಇರು. ನಾನು ಹೋಗಿ ನಿಮ್ಮಮ್ಮಗೆ ಸಹಾಯ ಮಾಡ್ತೀನಿ. ಪರವಾಗಿಲ್ಲ ಬಿಡಪ್ಪ, ನಾನು ನೋಡ್ಕೋತೀನಿ. ನೀನು ಏನು ಮಾಡೋದು ಬೇಡಪ್ಪ, ನಾನು ಅಮ್ಮ ಮಾಡ್ಕೋತೀವಿ. ನೀ ಇಲ್ಲೇ ಕೂತ್ಕೋ. ಇಲ್ಲಾಂದರೆ ಒಳಗಡೆ ಹೋಗಿ ಮಲ್ಕೊಳ್ಳಪ್ಪ ಸ್ವಲ್ಪ ಹೊತ್ತು. ಅಡುಗೆ ಆದಮೇಲೆ ಎದೋಡಿಸ್ತೀವಿ. ಇಲ್ಲಮ್ಮ, ನಿದ್ದೆ ಬರ್ತಾ ಇಲ್ಲ, ಇಲ್ಲೇ ಕೂತಿರ್ತೀನಿ ಬಿಡು. ಸರಿಯಪ್ಪ, ಅವರಿದ್ದರೆ ಮಾತಾಡ್ತೀರಿ ಇಬ್ರು. ನಾನು ಅಮ್ಮನ ಹತ್ರ ಹೋಗ್ತೀನಿ. ಆಯ್ತಮ್ಮ ಲಕ್ಷ್ಮಿ. ಫ್ರೆಂಡ್ಸ್, ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಈ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ಯಾವ ಎಪಿಸೋಡನ್ನು ಮಿಸ್ ಮಾಡ್ಕೋಬೇಡಿ. ಲಕ್ಷ್ಮಿ ತಂದೆ ಇವಾಗ ಒಳ್ಳೆಯವರಾಗಿದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್.